ಒಂದ್ ವಾರಕ್ಕಾಗ ಸ್ವೀಟ್ ನಮ್ ಮಾಡಿದ್ರೆ ಅದು 4 ದಿನ ಬರೋದು ಡೌಟ್ ಇದೆ. ನನ್ ಗಂಡನು ಒಂದ್ 2 ದಿನದಿಂದ ಸೀರಿಯಸ್ ಆಗಿ ಡಯಟ್ ಮಾಡ್ತಿರೋದ್ರಿಂದ ವೀಕ್ಲಿ ಮೀಲ್ ಪ್ರೆಪ್ ಮಾಡ್ಕೊಳ್ಳೋಣ ಅಂತ ನಾನು ಮೀಲ್ ಪ್ರೆಪ್ ಅಲ್ಲಿ ಯೂಶುವಲ್ ಆಗಿ ಜಾಸ್ತಿ ಮಾಡ್ಕೊಳ್ಳೋದಂದ್ರೆ ಸ್ವೀಟ್. ಡಯಟ್ ಅಲ್ಲಿ ಸಿಂಪಲ್ ನಮ್ ಕ್ರೇವಿಂಗ್ಸ್ ನ ಟ್ಯಾಕಲ್ ಮಾಡಿದ್ರೆ ಡಯಟ್ ಸಖತ್ ಈಸಿ ಆಗ್ಬಿಡುತ್ತೆ. ಸಂಜೆ ಯಾವಾಗ್ಲಾದ್ರು ಒಂಚೂರು ಸ್ವೀಟ್ ತಿನ್ಬೇಕು ಅಂತ ಅನ್ಸಿದಾಗ ಹೊರಗಡೆ ಹೋಗ್ಬಿಟ್ಟು ಬೇಕರಿಲಿ ತಗೊಂಡ್ ಬಂದ್ ತಿನ್ನೋ ಬದಲು ಈ ತರ ಒಂದು ಸ್ವೀಟ್ ನ ಮಾಡಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಮ್ ಡಯಟ್ ಕೂಡ ಬ್ರೇಕ್ ಆಗಲ್ಲ, ಹಾಗೆ ಮನೆಯಲ್ಲಿರೋರು ಹೆಲ್ದಿಯಾಗೂ ತಿಂತಾರೆ. ನಾನಿಲ್ಲಿ ಮಾಡ್ತಿರೋದು ಸೋರೆಕಾಯಿ ಕ್ಯಾರೆಟ್ ಅಲ್ವಾ. ಸ್ವೀಟ್ ಸ್ವಲ್ಪ ನಾನು ಮೀಡಿಯಂ ಆಗಿ ಹಾಕ್ತೀನಿ, ತುಂಬಾ ಸಿಹಿಯಾಗಿ ಮಾಡಲ್ಲ. ಬರೀ ಒಂದು ಚಿಕ್ಕ ಬೆಲ್ಲ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮನೇಲಿ ಗೆಣಸು ತುಂಬಾ ಇತ್ತು, ಸೊ ಅದನ್ನ ಸ್ಟೀಮ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಯಾವಾಗ್ಲಾದ್ರು ಚಾಕ್ಲೇಟ್ ತಿನ್ಬೇಕು ಅಂತಾಗ ಚಾಕ್ಲೇಟ್ ಫಡ್ಜ್ ಮಾಡಕ್ಕೆ ಇಲ್ಲ ಚಪಾತಿ ಒಳಗಡೆ ಸ್ವೀಟ್ ಪೊಟೆಟೋನ ಹಾಕಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದನ್ನ ಚೆನ್ನಾಗಿ ಸ್ಟೀಮ್ ಮಾಡಿ ನಾನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಬಿಡ್ತೀನಿ. ಮಶ್ರೂಮ್ ಇತ್ತು, ಮಶ್ರೂಮ್ ನ ಕಟ್ ಮಾಡಿ ಚೆನ್ನಾಗಿ ಸಾಟೆ ಮಾಡಿ ಇಟ್ಬಿಡ್ತೀನಿ. ಇದನ್ನ ಎಗ್ ಆಮ್ಲೆಟ್ಸ್ ಹಾಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ. ಲಿಟ್ರಲಿ ಇದು ತರಕಾರಿ ಹಲ್ವಾ, ಆದ್ರೆ ಏನ್ ಟೇಸ್ಟಿಯಾಗಿ ಬಂದ್ಬಿಟ್ಟಿತ್ತು ಅಂತ ಹೇಳಿದ್ರೆ ಒಂದ್ ವಾರಕ್ಕೆ ಮಾಡಿರೋದು 3 ದಿನದಲ್ಲೇ ಖಾಲಿ ಆಗ್ತಾ ಇದೆ. ಸ್ವೀಟ್ ನ ಮಾತ್ರ ಜಾಗ್ರಿ ಯೂಸ್ ಮಾಡಿ, ಹನಿ ಯೂಸ್ ಮಾಡಿ, ಸಕ್ಕರೆ ಯೂಸ್ ಮಾಡಿ, ಕ್ಯಾಲೋರೀಸ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾನು ತುಂಬಾ ಲೆಕ್ಕಾಚಾರದಲ್ಲೇ ತಿನ್ನೋದು. ಒಂದ್ ದಿನಕ್ಕೆ ಒಂದು 30 ಗ್ರಾಮ್ ಲೆಕ್ಕದಲ್ಲಿ ತಿಂದ್ರು ಒಂದ್ ವಾರ ಬರುತ್ತೆ ಅಂತ ಲೆಕ್ಕ ಹಾಕಿದೆ ಮನೆಯವ್ರಿಗೆಲ್ಲ ಕೊಟ್ರು. ಆದ್ರೆ ನಮ್ಮ ಮನೇಲಿ ಬೇರೆ ಯಾರು ಲೆಕ್ಕ ಹಾಕಲ್ವೇ. ನಾನ್ ಸರ್ವ್ ಮಾಡ್ಬೇಕಾದ್ರೆ ಲೆಕ್ಕ ಹಾಕ್ಬಿಟ್ಟು ಒಬ್ಬೊಬ್ರಿಗೂ ಕೊಟ್ಟಿರ್ತೀನಿ, ನೀವು ಇಷ್ಟಿಷ್ಟು ತಿನ್ಬೇಕು, ಇದು ನಿಮ್ ಕೋಟ ಅಂತ. ಆಮೇಲೆ ನನಗೆ ತಿರುಗಿ ನೋಡೋಷ್ಟರಲ್ಲಿ ಎಲ್ಲರೂ ಅವ್ರವ್ರ ಸ್ಪೂನ್ ತಗೊಬಂದು ಎಕ್ಸ್ಟ್ರಾ ಹಾಕೊಂಡು ತಿಂದು ಖಾಲಿ ಮಾಡಾಕ್ತಾರೆ. ಆದ್ರೂ ಬೇಕರಿಯಿಂದ ತಗೊಬಂದು ತಿನ್ನೋ ಬದಲು ಮನೇಲಿ ಮಾಡಿರೋದೇ ಯಾವ್ದು ಪ್ರಿಸರ್ವೇಟಿವ್ಸ್ ಹಾಕಿಲ್ದಿರೋದನ್ನ ತಿನ್ನೋದೇ ಎಷ್ಟೋ ಬೆಟರ್ ಅಲ್ವಾ. ಅದಕ್ಕೆ ನಾನು ಕೂಡ ಸುಮ್ಮನೆ ಆಗ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಮ ಮಂಡ್ಯ ಹುಡುಗಿನ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು ಸೊ ಮಚ್.